ನಾನು ದುಡಿದ ಹಣದಲ್ಲಿ ಸಮಾಜ ಸೇವೆ ಮಾಡಲು ಮುಂದಾಗಿದ್ದೇನೆ. ಗ್ರಾಮೀಣ ಭಾಗದ ಶಾಲೆಗಳು ಅಭಿವೃದ್ಧಿಯಾಗಬೇಕು ಎಂಬ ನಿಟ್ಟಿನಲ್ಲಿ ಸುಮಾರು 5 ಲಕ್ಷ ವೆಚ್ಚದಲ್ಲಿ ಸ್ವಂತ ಹಣದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿದ್ದೇನೆ ಎಂದು ಮಂಡಿ ವರ್ತಕ ಹಾಗೂ ಅಡಿಕೆ ವ್ಯಾಪಾರಿ ದಕ್ಷಿಣಮೂರ್ತಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಹೊಸಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ನೂತನ ಶೌಚಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಶಾಲೆಗಳು ಕನ್ವೆಂಟ್ ಶಾಲೆಗಳಿಗಿಂತ ಕಡಿಮೆ ಇರಬಾರದು. ಆ ನಿಟ್ಟಿನಲ್ಲಿ ಮಾದರಿ ಶಾಲೆಗಳಾಗಬೇಕು. ನಾನು ದುಡಿದ ಹಣದಲ್ಲಿ ಸಮಾಜ ಸೇವೆ ಮಾಡಲು ಮುಂದಾಗಿದ್ದೇನೆ. ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು. ಶೌಚಾಲಯದ ಶುಚಿತ್ವವನ್ನು ಕಾಪಾಡಬೇಕು. ಶಾಲೆಯಲ್ಲಿ ಮಕ್ಕಳಿಗೆ ಸ್ವಚ್ಛತೆಯನ್ನು ಕಾಪಾಡಬೇಕು. ನಮ್ಮ ತಂದೆಯವರು ಕೂಡ ದಾನ ಧರ್ಮ ಮಾಡಿದ್ದರು. ನಾನು ಸಹ ಅವರ ಸೇವೆಯನ್ನ ಮುಂದುವರಿಸಿದ್ದೇನೆ ಎಂದರು. ಒಳ್ಳೆ ನುರಿತ ಕೆಲಸಗಾರಗಳು ನಮಗೆ ಸಿಗದಿರೋ ಕಾರಣ ಸ್ವಲ್ಪ ಡಿಲೇ ಆಯಿತು. ನಾನು ಪ್ರಥಮವಾಗಿ ಹೈಸ್ಕೂಲಲ್ಲಿ ಕೆಲಸ ಶುರು ಮಾಡ್ಬೇಕಂತೇಳಿ ನಾನು ನಮ್ಮ ನವೀಶಾಸ್ತ್ರಿಗಳಲ್ಲಿ ಕೆಲವು ಮೆಟೀರಿಯಲ್ ಹೊಡಿಸ್ಕೊಳ್ಳಿಕ್ಕೆ ಅವ್ರ ಪ್ರಸ್ತಾಪ ಮಾಡಿದೆ. ಸೊ ಆಗ ಅವರು ಸರ್ ನಮಗೆ ಹೊಸಕೆರೆ ಮಿಡ್ಲ್ ಸ್ಕೂಲ್ ಕೂಡ ನಮ್ಗೆ ಕೊಡ್ತಾ ಇದ್ದೆ, ಶೌಚಾಲಯ ದಯವಿಟ್ಟು ಮಾಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಅವರು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಆ ಕ್ಷಣದಲ್ಲೇ ಮತ್ತೇನು ಮುಂದೆ ಯೋಚನೆ ಮಾಡ್ತೇನೆ ಆಯ್ತು ಅಂತ ಹೇಳಿ ಎರಡೂ ಕೆಲಸ ನೀವೇ ಸ್ಟಾರ್ಟ್ ಮಾಡಿ, ನಾನು ತುಂಬ ಬಿಸಿ ಇರ್ತೀನಿ, ಅದು ಮಾಡ್ಲಿಕ್ಕಾಗಲ್ಲ ಅಂತ ಅವ್ರಿಗೆ ವಹಿಸಿದೆ. ಸೊ ನಾನು ಅದೊಂದು ಒಂದು ಅತ್ಯುತ್ತಮವಾದಂತಹ ಒಂದು ನಮ್ಮಲ್ಲಿ ಈ ಏನು ಕಾನ್ವೆಂಟ್ಗಳಲ್ಲೆಲ್ಲ ಏನು ಶೌಚಾಲಯಗಳು ಇರ್ತವೆ ಅಥವಾ ಒಳ್ಳೊಳ್ಳೆ ಮುಂದುವರೆದಂತ ಶಾಲೆಗಳಲ್ಲಿ ಏನು ಶೌಚಾಲಯ ಇರ್ತವೆ ಆ ಒಂದು ಶಾಲೆಗಳಿಗೆ ಕಾಂಪೀಟ್ ಕೊಡೋ ಥರ ಚೆನ್ನಾಗಿರ್ಬೇಕು, ತುಂಬಾ ಚೆನ್ನಾಗಿ ಕಳಿಸಿ ಅಂತೇಳಿ ನಾನು ಅವ್ರಿಗೆ ಜವಾಬ್ದಾರಿ ಕೊಟ್ಟೆ. ಸೊ ಅಲ್ಲಿ ನುರಿತ ಇಲ್ಲಿ ಗ್ರಾಮೀಣ ಟೌನಲ್ಲಾದ್ರೆ ನಮಗೆ ಅತ್ಯಂತ ನುರಿತ ಆದಂತ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ, ಹಂಗಾಗಿ ನನ್ನ ಮಗಳೇ ಅಡ್ವೈಸ್ ಮಾಡೋದು ಶೌಚಾಲಯ ಮಾಡಿಸ್ಕೊಡಿ, ಇದು ಮಾಡಿ ಗೌರ್ಮೆಂಟ್ ಶಾಲೆಗೆ. ಅವು ಕಾನ್ವೆಂಟ್ಗಳಲ್ಲೆಲ್ಲ ಅವರು ಮಾಡಿಸಿರ್ತಾರೆ, ಕೆಲವೊಂದು ಕಾನ್ವೆಂಟ್ಗಳು ಕೂಡ ತುಂಬಾ ಕಳಪೆನಲ್ಲಿ ಮಾಡಿರ್ತಾರೆ. ಅದು ಕೂಡ ಅಲ್ಲಿ ಒಂದು 1000 ಜನ ಮಕ್ಕಳಿರ್ತಾರೆ, ಅಲ್ಲಿ 2-3 ಶೌಚಾಲಯ ಇರ್ತವೆ. ಅಂತ ಕಡೆ ಅಲ್ಲಿ ಕೂಡ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗ್ತದೆ, ಇನ್ಫೆಕ್ಷನ್ ಆಗೋದು, ಇನ್ನೊಂದು ಮತ್ತೊಂದೆಲ್ಲ ತೊಂದರೆ ಆಗ್ತದೆ. ಸೊ ಹಂಗಾಗಿ ಮುಖ್ಯ ಕಾರಣ ನನ್ನ ಮಗಳೇ ಶೌಚಾಲಯ 2 ಕಡೆ ಮಾಡಿಸ್ಕೊಡ್ಲಿಕ್ಕೆ ಮಾಡಿಸ್ಕೊಡಿ ಡ್ಯಾಡಿ ಅಂತ ಹೇಳ್ಬಿಟ್ಟು ಅವಳೇ ಅಡ್ವೈಸ್ ಮಾಡಿದ್ರು. ನಾನು ಅಲ್ಲಿ ಒಂದ್ ಕಡೆ ಸ್ಟಾರ್ಟ್ ಮಾಡಿದ್ಮೇಲೆ ನವೀಶಾಸ್ತ್ರಿಗಳು ಹೇಳಿ ನನಗೆ ಇದು ಮಾಡಿದ್ರು. ಹಾಗೆ ನಮ್ಮ ಮನಸ್ಸಲ್ಲಿ ಇತ್ತು, ಏನಾದ್ರು ನಾವು ಸ್ವಲ್ಪ ದೊಡ್ಡ ಜಮೀನು, ನಮ್ಮ ತಂದೆಯವ್ರ ಕಾಲದಿಂದಲೂ ತಾತರ ಕಾಲದ ದೊಡ್ಡ ಜಮೀನ್ದಾರರು, ನಾವು ಅಗ್ರಿಕಲ್ಚರ್ ಕೂಡ ಲಾಭ ಬರ್ತದೆ, ವ್ಯಾಪಾರದಲ್ಲಿ ಸ್ವಲ್ಪ ಅಷ್ಟು ದುಡಿತೀವಿ. ಆ ದುಡ್ಡನ್ನ ನಮ್ಮ ತಂದೆಯವರು ಒಂದಿಷ್ಟು ಪ್ರಮಾಣದಲ್ಲಿ 2%, 3%, 5% ನಿಮ್ಗೆ ಎಷ್ಟು ಸಾಮರ್ಥ್ಯ ಆಗುತ್ತೆ ಮಗಳೇ, ನೀನು ಸಮಾಜ ನಾನು ಮಾಡಿದ್ದೀನಿ, ನೀನು ಕೂಡ ಸಮಾಜ ಸೇವೆಗೋಸ್ಕರ ಕೊಡಲೇಬೇಕು ಅಂತ ಹೇಳಿದ್ರು. ನಾನು ಸ್ವಲ್ಪ ಅದು ಗೆರೆ ದಾಟಿ ಸ್ವಲ್ಪ ಜಾಸ್ತಿನೇ ನಾನು ಮಾಡ್ತಾ ಇದ್ದೀನಿ. ಅದ್ರಲ್ಲಿ ನನಗೆ ಖುಷಿ ಇದೆ. ನಾನು ಬೇರೆ ಇನ್ನೊಂದು ಯಾವುದೋ ಇನ್ನೊಂದಷ್ಟು ಬಾಡಿಗೆ ಮನೆ ತಗೋಬಹುದು ಅಥವಾ ಆಸ್ತಿ ಮಾಡ್ಬೋದು, ಮಕ್ಕಳಿಗಾಗಿ ಇನ್ನೊಂದು ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಏನೇ ಮಾಡಿದ್ರು ನಾವೇನು ಸಮಾಜ ಸೇವೆ ಮಾಡಿದಾಗ ನಮಗೊಂದು ಖುಷಿ ಸಿಗ್ತದೆ, ಅದು ನಮಗೆ ಬೇರೆದ್ರಲ್ಲಿ ಸಿಗೋದಿಲ್ಲ. ಅದ್ರ ಬಗ್ಗೆ ಏನೋ ಮಾತಾಡ್ತಾರೆ ತಿಳ್ಕೊಂತಾರೆ. ಒಂದೊಂದು ನಮ್ಮ ತಾಲೂಕಲ್ಲಿ ಎಷ್ಟು ಸಾಲಗಾರ ಕೂಡ ನಾನಿದ್ದೀನಿ, ಲೋನ್ ಮಾಡಿದ್ದೀನಿ, ಪ್ರಾಪರ್ಟಿ ಮಾಡಿದ್ದೀನಿ, ಸಾಲ ಮಾಡಿದ್ದೀನಿ, ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ, ದುಡಿತೀನಿ, ನನಗೆ ಆ ಶಕ್ತಿ ಇದೆ. ಸಾಲನೂ ಕೂಡ ಅಷ್ಟೇ ಮಾಡಿದ್ದೀನಿ. ಸೊ ಹಂಗಾಗಿ ಏನು ನನ್ನ ಒಟ್ಟಾರೆಯಾಗಿ ನನ್ನ ಆಶಯ ಏನಿತ್ತಪ್ಪ ಅಂತಂದ್ರೆ, ನಮ್ಮ ಈ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಶೌಚಾಲಯಗಳಿಗೂ ಕೂಡ ಏನು ಕಾನ್ವೆಂಟ್ಗಳಿದ್ದಾವೆ, ಏನು ಲಕ್ಷಾಂತರ ರೂಪಾಯಿ ಕಟ್ಸ್ಕೊಂಡು ಎಲ್ಲ ಒಂದು ವಿದ್ಯಾದಾನ ಮಾಡ್ತಾರೆ, ಆ ಶಾಲೆಗಳಿಗೆ ನಮ್ಮ ಸರ್ಕಾರಿ ಶಾಲೆಗಳು ಕಮ್ಮಿ ಇರಬಾರ್ದು, ತುಂಬಾ ಚೆನ್ನಾಗಿರ್ಬೇಕು. ಸರ್ಕಾರ ಎಲ್ಲೆಲ್ಲಿ ಈ ಶೌಚಾಲಯಗಳು ಇಲ್ಲ ಅಲ್ಲಿಗೆಲ್ಲ ಈ ತರ ನಾನೇ ಈಗ ಮಾಡಿಸ್ಕೊಟ್ಟಿದ್ದೀನಿ, ಈ ತರ ನೀರಿನ ವ್ಯವಸ್ಥೆ ಒಂದು ಕಮ್ಮಿ ಇದೆ ಇಲ್ಲಿ, ಈ ತರ ಮಾದರಿ ಶೌಚಾಲಯಗಳನ್ನು ಮಾಡಿಸಿ ಮಕ್ಕಳಿಂದ ಈಗಲೇ ಶುಚಿ ಅಂತಂದ್ರೇನು, ಶುಚಿತ್ವ ಅಂತಂದ್ರೇನು, ಅದನ್ನ ಈ ಮಕ್ಕಳಿಂದಲೇ ನಾವು ಹೇಳ್ಕೊಡ್ತಂತಂದ್ರೆ ಮಾಡ್ತಂತಂದ್ರೆ ಮುಂದೆ ಅವರು ಅದ್ರ ಬಗ್ಗೆ ತುಂಬಾನೇ ಒಲ್ಬಿಟ್ಕೊಂಡು ಎಲ್ಲೂ ಹೊರಗಡೆ ಗಲೀಜ್ ಮಾಡ್ದಂಗೆ ಅದೇ ಒಂದು ಕಾನ್ಸೆಪ್ಟ್ ಅನ್ನ ಇದು ಮಾಡ್ತಾರೆ. ನಾವು ಇವತ್ತು ಪ್ರದೇಶಕ್ಕೆ ಹೋದ್ರೆ ನೋಡ್ತೀವಿ, ಎಲ್ಲೂ ನಾವು ಬಸ್ಸಿನ ಎಲ್ಲೂ ಹೊರಗಡೆ ಬಹಿರ್ದೇಶಕ್ಕೆ ಹೋಗಿಲ್ಲ. ಅದು ತುಂಬಾ ಕಂಪಲ್ಸರಿ ಅಲ್ಲಿ, ಎಷ್ಟೇ ಕಷ್ಟ ಆಗಲಿ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಮಧ್ಯೆಯಲ್ಲಿ ಬಸ್ಗಳು ನಿಲ್ಸೋದಿಲ್ಲ, ಕೇಳಿದ್ರೆ ಅದು ಮಾಡೋದಿಲ್ಲ. ಅವ್ರಿಗೆ ಆ ದೇಶದಲ್ಲಿ ಕಂಪಲ್ಸರಿ ಅಂದ್ರೆ ಮಕ್ಕಳಿಂದಲೇ ಹೇಳ್ಕೊಟ್ಟಿರ್ತಾರೆ. ಆ ಡ್ರೈವರ್ಗಳೇ ಅವ್ರು ಕಾಶನ್ ಮಾಡ್ತಾರೆ, ಸರ್ ಎಲ್ಲೂ ಇಳಿಯಂಗಿಲ್ಲ, ಎಲ್ಲೂ ಉಪಯೋಗಿಸಂಗಿಲ್ಲ. ಸೊ ಈಗ ಫಾರಿನರ್ಸ್ ಏನಾದ್ರು ಇಂಡಿಯಾಕ್ಕೆ ಹೋದ್ರೆ ಪ್ರಾಬ್ಲಮ್ ಇದೇನೆ, ಅಲ್ಲಿ ಎಲ್ಲಾದ್ರೂ ಎಲ್ಲಿಂದಲ್ಲೇ ಗಲೀಜ್ ಮಾಡ್ತಾರೆ, ಎಲ್ಲಿಂದಲ್ಲೇ